ವೆಲ್ಕಮ್ ಬ್ಯಾಕ್. ಭೀಮಾ ತೀರದಲ್ಲಿ ಶೂಟೌಟ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಇವತ್ತು ಮುಂಜಾನೆ ವಿಜಯಪುರದ ಕೋರ್ಟ್ ಆವರಣದಲ್ಲಿ ನಡೆದಂತಹ ಬಾಗಪ್ಪ ಹರಿಜನ್ ಮೇಲೆ ಗುಂಡು ಹಾರಿಸಿದ ಸಂದರ್ಭದಲ್ಲಿ ಆತನ ಆರೋಗ್ಯ ಸ್ಥಿತಿ ಈಗ ಗಂಭೀರವಾಗಿದೆಯಂತೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ದೇಹ ಹೊಕ್ಕಿದೆ 3 ಗುಂಡುಗಳು. ಅದನ್ನ ವೈದ್ಯರು ಇದೀಗ ವಿಲ್ಲಾ ಆಸ್ಪತ್ರೆಯಲ್ಲಿ ಹೊರತೆಗಿತಾ ಇದ್ದಾರೆ. ವಿಜಯಪುರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅದು. ಬಾಗಪ್ಪ ಹರಿಜನನ ಆರೋಗ್ಯ ಈಗ ತುಂಬಾ ಗಂಭೀರವಾಗಿದೆ. ಇನ್ ಕ್ರಿಟಿಕಲ್ ಕಂಡೀಷನ್ ಅಂತ ಬರ್ತಾ ಇದೆ. ಸಾವು ಬದುಕಿನ ನಡುವೆ ಬಾಗಪ್ಪ ಹರಿಜನ್ ಈಗ ಹೋರಾಟ ನಡೆಸ್ತಾ ಇದ್ದಾನೆ. ಕೆಲವೇ ಹೊತ್ತಿನ ಮುಂಚೆ ಆತನ ಮೇಲೆ ಅಟ್ಯಾಕ್ ಆಗಿತ್ತು. ವಿಜಯಪುರದ BLDE ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಶೂಟೌಟ್ ಬಗ್ಗೆ SP ಮಾತಾಡಿದ್ದಾರೆ. ವಿಜಯಪುರದ SP ಏನು ಹೇಳ್ತಿದ್ದಾರೆ ಕೇಳೋಣ. ಅರೌಂಡ್ 11 ಗಂಟೆಗೆ ಇಲ್ಲಿ ಕೋರ್ಟ್ ಪ್ರಿಮೈಸಸ್ ಪಾರ್ಕಿಂಗ್ ಜಾಗದಲ್ಲಿ ಒಂದು ಶೂಟೌಟ್ ಆಗಿದೆ. ಸ್ಪಾಟ್ ಅಲ್ಲಿಂದ ಟೋಟಲ್ 4 ಕಾರ್ಟ್ರೇಜ್ ನಮಗೆ ಸಿಕ್ಕಿದೆ. ಈ ಸಂಬಂಧಪಟ್ಟದ ಇಂಜೂರ್ಡ್ ಬಾಗಪ್ಪ ಹರಿಜನ್ ಮೇಲೆ ಏನು ಇದು ಹಲ್ಲೆ ಆಗಿದೆ, ಈ ವಿಚಾರವಾಗಿ ಅವ್ರಿಗೆ ಆಲ್ರೆಡಿ ನಾವು ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದೀವಿ. ಅಲ್ಲಿ ಅವ್ರದ್ದು ಚಿಕಿತ್ಸೆ ನಡೀತಾ ಇದೆ. ಆ್ಯಂಡ್ ಏನಿದು ಶೂಟೌಟ್ ಆಗಿದೆ ಈ ಸಂಬಂಧಪಟ್ಟದ ಈಗ ಸ್ಥಳೀಯ ಮಾಹಿತಿ ತಗೊಂಡು ನಾವು ಕೇಸ್ ತಗೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಆರೋಪಿ ಹಿಡಿಗೆ ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇಬ್ಬರು ನೋಡಿದ್ದಾರೆ ಕೂಡ ಹೇಳ್ತಾ ಇದ್ದಾರೆ. ಅವರು ಪಲ್ಸರ್ ಬೈಕಲ್ಲಿ ಏನಾದರೂ ಬಂದಿದ್ರು ಆ ಥರದ್ದು ಕಾಣ್ತಾ ಇದೆ. ನಮ್ಮ ಟೀಮ್ ಆಲ್ರೆಡಿ ಹೋಗಿದೆ, ಚೆಕ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಮಾಹಿತಿ ಏನೂ ಇಲ್ಲ. ಅದು ಈಗ ಇನ್ನೂ ಯಾರು ಐ ವಿಟ್ನೆಸ್ ಇದ್ರು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಗೊತ್ತಾಗ್ತದೆ. ನಾವು ತಿಳ್ಕೊಳ್ತಾ ಇದ್ದೀವಿ. ತಿಳ್ಕೊಂಡು ನಾನು ಮುಂದಿನ ಮಾಹಿತಿ ಹೇಳ್ತೇನೆ. ಪರಿಸ್ಥಿತಿ ಈಗ ಅವ್ರಿಗೆ 4 ಗುಂಡು ಆಗಿದೆ. ಆಪರೇಷನ್ ಥಿಯೇಟ್ರಲ್ಲಿ ಇದ್ದಾರೆ. ಸೊ ಈಗ ನೋಡಬೇಕು ಯಾವ ಥರ ಪರಿಸ್ಥಿತಿ ಇದೆ. ಇದೀಗ ಬರ್ತಿರುವಂತಹ ಸುದ್ದಿ. SP ಅವರು ಕೂಡ ಮಾತಾಡ್ತಿದ್ರು ಮಾಧ್ಯಮಕ್ಕೆ. ಈ ಕ್ಷಣದ ಪ್ರಾಥಮಿಕವಾಗಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಹೇಗೆ ಬಂದರು, ಬೈಕಲ್ಲಿ ಏನೋ ಪಲ್ಸರ್ ಬೈಕಲ್ಲಿ ಬಂದು ಹೋದ್ರು ಅಂತೇನೋ ಗೊತ್ತಾಗ್ತಿದೆ. ಬಟ್ ಒಂದು 2-3 ಜನ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದಾರೆ. ಅದ್ರ ಆಗಲೇ ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ. ಅವರೆಲ್ಲ ಕಡೆ ಈಗಾಗಲೇ ಸರ್ಚ್ ಮಾಡಿ ಹುಡುಕೋ ಪ್ರಯತ್ನ ನಡೀತಾ ಇದೆ. ಆದರೆ ಯಾರು ಯಾಕೆ ಮಾಡಿದ್ದಾರೆ ಅಂತ ನಿಖರವಾಗಿ ಹೇಳೋಕೆ ಈ ಕ್ಷಣಕ್ಕೆ ಸಾಧ್ಯ ಆಗಿಲ್ಲ ಕೂಡ ಅಂತಂದ್ರೆ SP ಅವರು ಮೆನ್ಷನ್ ಮಾಡ್ತಾ ಇದ್ರು ಮಾಧ್ಯಮಕ್ಕೆ ಮಾತಾಡ್ತಿರ್ಬೇಕಾದ್ರೆ. ಕೋರ್ಟ್ ಆವರಣದಲ್ಲಿ ನೋಡ್ತಿದ್ದೀರಿ ಹೇಗಾಯಿತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆ ಶೂಟೌಟ್. ಯಾಕೆಂದರೆ ಆ ನ್ಯಾಯಾಲಯಕ್ಕೆ ಬಂದಂಥ ಸಾಕ್ಷಿದಾರರಿಗೂ ಕೂಡ ಈ ಹಿಂದೆ ಬಾಗಪ್ಪ ಹರಿಜನ್ ಜೀವ ಬೆದರಿಕೆ ಹಾಕಿದ್ದ ಅಂತ ಕೂಡ ಇದೆ. ಯಾರು ಹೇಗೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬಂದಿದ್ದ ಬಾಗಪ್ಪ ಹರಿಜನ್ ಮೇಲೆ ಅಟ್ಯಾಕ್ ಆಯಿತು. ಸುಮಾರು 4ರಿಂದ 5 ಸುತ್ತಿನ ಗುಂಡು, ಅದರಲ್ಲಿ 3 ಗುಂಡುಗಳು ಆತನ ದೇಹವನ್ನು ಹೊಕ್ಕಿದೆ. ಹೀಗಾಗಿ ವಿಜಯಪುರದ BLDE ಆಸ್ಪತ್ರೆಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸಾವು ಬದುಕಿನದೆ ಇನ್ ಕ್ರಿಟಿಕಲ್ ಕಂಡೀಷನ್ ಅಂತ. ಅದು ದೊಡ್ಡ ರೌಂಡ್ ಮಾರ್ಕ್ ಹಾಕಿರೋದು ಬಿಳಿ ಬಣ್ಣದಲ್ಲಿ. ಅದು ಬಾಗಪ್ಪ ಹರಿಜನ್ ನಿಂತಿದ್ದ ಜಾಗ ಎಕ್ಸಾಕ್ಟ್ಲಿ ಸೇಮ್. ಎಡಭಾಗದಲ್ಲಿ ನೋಡ್ತಿದ್ದೀರಿ. ಅಲ್ಲಿಂದ ದೂರ ಏನು 3-4 ಬಾರಿ ನೀವು ನೋಡ್ತಾ ಇದ್ದೀರಿ ಸಣ್ಣ ಸಣ್ಣ ಬಿಳಿ ಬಣ್ಣದ ಮಾರ್ಕಿಂಗ್ಸ್ ಏನು ನೋಡ್ತಿದ್ದೀರಿ. ಆತನ ಚಪ್ಪಲಿ ಜೊತೆಗೆ ಗುಂಡಿನ ತುಂಡು ಇವೆಲ್ಲವೂ ಕೂಡ ಬಿದ್ದಿರುವಂತಹ ಮಾರ್ಕಿಂಗ್ಸ್ ಮಾಡಿದ್ದಾರೆ. ಹೇಗೆ ಬಂದು ಇಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡ್ದ, ವೆರಿ ಪ್ರೀ ಪ್ಲ್ಯಾಂಡ್ ಅಟ್ಯಾಕ್ ಇದು. ಯಾಕೆಂದರೆ ಆತ ಒಬ್ಬೊಬ್ಬನೇ ಬರ್ತಿದ್ದ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ದಾರೆ, ಗಮನ ಹರಿಸಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ ಆತ ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದ. ಅಲ್ಲಿ ಆತನ ಮೇಲೆ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ಆತ ಎಸ್ಕೇಪ್ ಆಗ್ತಾನೆ. ಅದು ಕೂಡ ಸಿನಿಮೀಯ ಘಟನೆ ರೀತಿ ಪೊಲೀಸರೀಗ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್, ಅಲ್ಲಿ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಇನ್ ಕ್ರಿಟಿಕಲ್ ಕಂಡೀಷನ್ ಅಂತ ಗೊತ್ತಾಗ್ತಾ ಇದೆ. ಇನ್ನು ಎಷ್ಟೊತ್ತು ನಡೆಯುತ್ತೆ ಈ ಆಪರೇಷನ್ನು ಅಥವಾ ಅಪ್ಡೇಟೆಡ್ ಮಾಹಿತಿ ಸಿಗೋದಕ್ಕೆ ಆಸ್ಪತ್ರೆಯಿಂದ? ಹರೀಶ್, ಏನಂತಂದ್ರೆ ಆಸ್ಪತ್ರೆ ಹೊರಗಡೆ ಕೂಡ ನಿಂತಿದ್ವಿ, ಯಾವುದೇ ರೀತಿಯ ಮಾಹಿತಿನ ಪೊಲೀಸು ಹೊರಗಡೆ ಕೊಡ್ತಾ ಇಲ್ಲ. ಆದ್ರೆ ಏನೋ ಒಂದು ಮೂಲ ಪ್ರಕಾರ ಬಂದ ಮಾಹಿತಿ ಪ್ರಕಾರ ಅಂತಂದ್ರೆ ಏನೋ ಒಂದು ಬದುಕೋ ಸಂಭವ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೆ ಭಾರಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಅನ್ನೋ ಮಾಹಿತಿ ಕೊಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಚಿಕಿತ್ಸೆ ನೀಡುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಕೂಡ ಒಂದ್ ಕಡೆ ಮಾಹಿತಿ ಬರ್ತಾ ಇದೆ ಹರೀಶ್. ಓಕೆ, ಇನ್ನೊಂದ್ ಕಡೆ ಈಗಾಗಲೇ ಎನ್ಕ್ವೈರಿ ಕೂಡ ತೀವ್ರಗೊಂಡಿದೆ ಅಂತ ಗೊತ್ತಾಗ್ತಿದೆ. ಪಲ್ಸರ್ ಬೈಕ್ ಅಂತ SP ಅವ್ರು ಮೆನ್ಷನ್ ಮಾಡ್ತಿದ್ರು. ವಾಸ್ ದಟ್ ಟ್ರೂ? ಹೌದಾ? ಹಲೋ, ಪಲ್ಸರ್ ಬೈಕ್ ಅಂತೇನೋ SP ಅವ್ರು ಮೆನ್ಷನ್ ಮಾಡ್ತಿದ್ರು ಮಾಧ್ಯಮಕ್ಕೆ ಮಾತಾಡ್ತಿರ್ಬೇಕಾದ್ರೆ. ಆ ಜಾಗ ಏನಿದೆ ಪುರುಷೋತ್ತಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಪಲ್ಸರ್ ಬೈಕ್ ಅಲ್ಲಿ ಬಂದ್ ಹೋಗಿರೋ ಬಗ್ಗೆ ಮಾಹಿತಿ ಇದೆ ಅಂತ SP ಅವ್ರು ಹೇಳ್ತಿದ್ರು. ಬಟ್ ಆ ಜಾಗ ನೋಡ್ತಿದ್ರೆ ಒಂದ್ ರೀತಿ ಸುತ್ತಮುತ್ತ ದೊಡ್ಡ ದೊಡ್ಡ ಮರ, ತಕ್ಷಣಕ್ಕೆ ಬಂದು ಪಲ್ಸರ್ ಬೈಕಲ್ಲಿ ಆ ಜನನಿಬಿಡ ಅಂದ್ರೆ ಜನ ಇರೋ ಜಾಗಕ್ಕೆ ಬಂದು ಹೊಡೆದು ಹಿಂಗೆ ಎಸ್ಕೇಪ್ ಹಂಗೆ ಆಗಿರೋದು ಅದು? ಇಲ್ಲ ಹರೀಶ್, ಏನಂತಂದ್ರೆ ಒಂದು ಸಾಮಾನ್ಯ ನಾವು ಗಮನಿಸಬೇಕಾಗಿದೆ ಏನಂತಂದ್ರೆ ಯಾವುದೇ ಭೀಮಾ ತೀರದ ಏನೋ ಒಂದು ಶೂಟ್ಔಟ್ ಆಗ್ಲಿ ಯಾವುದೇ ನಡೀಲಿ, ಎಲ್ಲರೂ ಕೂಡ ಬೈಕ್ ಅಲ್ಲಿನೇ ಬರ್ತಾರೆ. ಇದೇ ರೀತಿ ರಾಜಾರೋಷವಾಗಿನೇ ಶೂಟ್ ನಡೀತದೆ. ಇದೇ ರೀತಿ ನಡೆದು ಅವ್ರು ತಮ್ಮಷ್ಟಕ್ಕೆ ತಾವು ಹೋಗುವ ಪ್ರಕರಣ, ಹಳೆಯ ಪ್ರಕರಣಗಳು ಇದೇ ರೀತಿ ನಡೀತಾ ಇದಾವೆ. ಇದರಲ್ಲೂ ಕೂಡ ಯಾವುದೇ ರೀತಿಯೂ ಅಲ್ಲಿಲ್ಲ. ಯಾಕಂದ್ರೆ ಪಲ್ಸರ್ ಬೈಕ್ ಅಲ್ಲಿ ಬಂದಿದ್ರು. ನಾವು ಮುಂಚೆಯಿಂದಲೂ ಕೂಡ ಪಬ್ಲಿಕ್ ಟಿವಿಲಿ ಹೇಳ್ತಾ ಇದ್ವಿ, ಈ ಜನ ಒಬ್ಬನೇ ಬಂದು ಸಾಧ್ಯನೇ ಇಲ್ಲ. ಅವ್ರು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 4 ಜನರು ಒಂದು ತಂಡನೇ ಬಂದಿರ್ತಾರೆ. ಅದರಲ್ಲಿ ಒಬ್ಬನು ಶೂಟ್ ಮಾಡೋನು ಇರ್ತಾನೆ, ಇನ್ನೊಬ್ರು ಎಸ್ಕೇಪ್ ಮಾಡ್ಕೊಂಡು ಅಂದ್ರೆ ಶೂಟ್ ಮಾಡಿದ ತಕ್ಷಣ ಇನ್ನೊಬ್ಬನು ಬೈಕಲ್ಲಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಯಾಕಂದ್ರೆ ಈ ಭೀಮಾ ತೀರದಲ್ಲಿ ಏನು ಒಂದು ಈ ಬೆಲ್ಟ್ ಅಲ್ಲಿ ಏನು ಒಂದು ಈ ಪ್ರಕರಣ ನಡ್ಕೊಂಡು ಬಂದಿದ್ದಾವೆ. ಎಲ್ಲಾ ಪ್ರಕರಣಗಳು ಇದೇ ರೀತಿ. ಯಾಕಂದ್ರೆ ಏನೋ ಒಂದು ಬಸಪ್ಪ ಏನೋ ಒಂದು ಅವಾಗಲೂ ಕೂಡ ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಪುರುಷೋತ್ತಮ್. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿ ವಾಪಸ್ ಬರ್ತೀವಿ ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ. ನಿಮ್ಮ ಪ್ರಕಾರ ಒಬ್ಬನೇ ಬರಲ್ಲ, ಹಾಗೆಲ್ಲ ಇನ್ನೊಬ್ರು ಯಾರೋ ಕಾಯ್ತಿರ್ತಾರೆ, ಸೊ ಹಾಗಾಗಿ ಒಂದು ಜಂಟಿ ಆಪರೇಷನ್ ಮಾಡ್ತಾರೆ ಈ ಥರದ್ದೆಲ್ಲ ಅಂತ. 2.5 ತಾಸಿನಿಂದ ಬಾಗಪ್ಪ ಹರಿಜನ್ಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆತನ ದೇಹ ಹೊಕ್ಕಿರುವಂತಹ 3 ಗುಂಡುಗಳನ್ನು ತೆಗೆಯುವಂಥ ಪ್ರಯತ್ನ ಆತ ಉಳಿಸ್ಕೊಳ್ಬೇಕು ಅಂತ. ಸೊ ದಟ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಫ್ಕೋರ್ಸ್ ಅನ್ನೋ ಪ್ರಯತ್ನ ನಡೀತಾನೆ ಇದೆ. ಬೀಂಗ್ ಡಾಕ್ಟರ್ಸ್ ಅವರು ಕೂಡ ಪ್ರಯತ್ನ ನಡೆಸ್ತಾ ಇರ್ತಾರೆ. ವಿಜಯಪುರದ BLD ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಮುಂದುವರೆದಿದೆ. ಆದರೆ ಈ ಕ್ಷಣಕ್ಕೆ ಏನೂ ಹೇಳೋಕ್ಕಾಗಲ್ಲ. ಆತ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಆಸ್ಪತ್ರೆ ಅಧೀಕ್ಷಕ ವಿಜಯ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಓಕೆ, ಆಸ್ಪತ್ರೆಯ ಅಧೀಕ್ಷಕ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿಗೆ ಹೇಳಿಕೆ ಕೊಟ್ಟಿದ್ದಾರೆ. 2.5 ತಾಸಿನಿಂದ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ದೇಹದ ಗುಂಡುಗಳನ್ನ ಹೊರತೆಗೆಯಲಾಗ್ತಾ ಇದೆ. ಆದರೆ ಅದರ ತೀವ್ರತೆ ಮತ್ತು ಅದು ಹೋಗಿ ಸೇರಿಕೊಂಡಿರುವ ಜಾಗದ ಮೇಲೆ ಆತ ಉಳಿಯುವುದು ಮತ್ತು ಸಾಯುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಸಂದರ್ಭದಲ್ಲಿ ಗುಂಡಿನ ಅಟ್ಯಾಕ್ ಆದಾಗ. ಬಟ್ ಈ ಸಂದರ್ಭದಲ್ಲಿ ಕ್ರಿಟಿಕಲ್ ಅಂತ ಒಂದೊಂದು ಕಡೆ ಮಾಹಿತಿ ಬರ್ತಾ ಇದೆ. ಈ ಕ್ಷಣಕ್ಕೆ ಏನೂ ಹೇಳೋಕ್ಕಾಗಲ್ಲ, ಇನ್ನೂ ಸ್ಟಿಲ್ ಅಬ್ಸರ್ವೇಷನ್ ಇದ್ದಾರೆ, ನಡೀತಾ ಇದೆ ಟ್ರೀಟ್ಮೆಂಟ್ ಅಂತ ಆಸ್ಪತ್ರೆಯ ಅಂದರೆ ವಿಜಯಪುರದ BLD ಆಸ್ಪತ್ರೆಯ ಅಧೀಕ್ಷಕ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಮಗದೊಂದು ಕಡೆ ಅಂದರೆ ಕೋರ್ಟ್ ಆವರಣದಲ್ಲಿ ಗುಂಡಿನ ದಾಳಿ ನಡೀತು ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆಗೆ. ಆ ಕ್ಷಣದಲ್ಲಿ ಅಲ್ಲಿರುವಂತಹ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಸುತ್ತಮುತ್ತಲ ಜನ ನೋಡ್ರು ಅವ್ರು ಯಾರು, ಹೇಗಿದ್ದ, ಹೆಂಗೆ ಎಸ್ಕೇಪ್ ಆದ, ಹೇಗೆ ಬಂದ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. SP ಅವರು ಕೂಡ ಅದನ್ನೇ ಹೇಳಿದ್ರು, ನಮ್ಮ ಎನ್ಕ್ವೈರಿ ಮಾಹಿತಿ ಎಲ್ಲವೂ ಕೂಡ ನಡೀತಾ ಇದೆ. ನಾವೀಗ ಅದರ ಬಗ್ಗೆನೇ ಕೂಡ ತೀವ್ರ ನಿಗಾ ವಹಿಸಿ ಪರಿಶೀಲನೆ ಮಾಡ್ತಿದ್ದೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಲಭಾಗದಲ್ಲಿ ಬಾಗಪ್ಪ ಹರಿಜನ್ ಒಂದು ರೀತಿ ಚಂದಪ್ಪನಿಗೆ ಆತ್ಮೀಯನಾಗಿದ್ದ. ಆದರೆ ಕೇಳಿಬರ್ತಿರೋ ಮಾಹಿತಿ ಪ್ರಕಾರ ಈತನು ಆತನ ಮಧ್ಯೆ ವೈಷಮ್ಯ ಇತ್ತು ಅಂತ, ಬಟ್ ಗೊತ್ತಿಲ್ಲ. ರವಿ ಬೆಳಗ್ಗೆ ಅವರು ಮಾತಾಡ್ತಿರ್ಬೇಕಾದ್ರೆ ದೋತ್ರಿ ಅನ್ನುವ ಹಳ್ಳಿಯನ್ನು ಮೆನ್ಷನ್ ಮಾಡ್ತಾರೆ. ಪೊಲೀಸರು ಅಟ್ಯಾಕ್ ಆದಾಗ, ಚಂದಪ್ಪನ ಮೇಲೆ ಎನ್ಕೌಂಟರ್ ಆದಾಗ ಆ ಸಂದರ್ಭದಲ್ಲಿ ಬಾಗಪ್ಪ ಅಲ್ಲೇ ಇರ್ತಾನೆ, ಜೋರಾಗಿ ಕಿರುಚನೆ, ಎಸ್ಕೇಪ್ ಆಗಬೇಕು ಅಂತ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕೋರ್ಟ್ ಆವರಣದಲ್ಲೇ ಇದ್ದಂಥ ಖಾದ್ರಿ ಅನ್ನುವ ವ್ಯಕ್ತಿ ಇದ್ದಾರೆ, ಪ್ರತ್ಯಕ್ಷದರ್ಶಿ. ಖಾದ್ರಿ ಅವರೇ ನಮಸ್ಕಾರ ರೀ. ಸರ್ ಪ್ರತ್ಯಕ್ಷದರ್ಶಿ ನಾನಲ್ಲ, ಮತ್ತೆ ನಾನು ಅಡ್ವೊಕೇಟ್ ಸರ್. ಓ ಹೌದೇನೋ, ಓಕೆ. ಹೆಂಗಾಯ್ತಿದು ಸರ್? ಆಕ್ಚುಲಿ ಅದು 10:45 ಅಥವಾ 10:55 ನಡುವೆ ಇದು ಘಟನೆ ಆಗಿದ್ದು. ನಾನು ನಾರ್ದರ್ನ್ ಸೈಡ್ ಗೇಟ್ ದಿಂದ ಒಳಗಡೆ ಕೋರ್ಟ್ ನಮ್ಮ ದಿನನಿತ್ಯ ಕಲಾಪಿಗೆ ನಾನು ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದೆ. ಓಕೆ. ಸದರ್ನ್ ಗೇಟ್ ಸೈಡ್ ಕಡೆ ಇದು ಇನ್ಸಿಡೆಂಟ್ ಆಗಿದೆ. ನಿಮ್ಗೆ ಗುಂಡಿನ ಶಬ್ದ ಕೇಳಿಸ್ತೀರಿ ಸರ?
ಇಲ್ಲ, ನಾನು ನಾರ್ದರ್ನ್ ಸೈಡ್ ಗೇಟ್ ಕಡೆ ಬಂದಾಗ ಮಂದಿ ಓಡ್ತಾ ಇದ್ರು, ಹಾ ಪಬ್ಲಿಕ್ ಸರ್ ಓಡ್ತಾ ಇದ್ದು. ನಾನು ಕಾರ್ ಪಾರ್ಕಿಂಗ್ ಮಾಡಿ ಏನಾಗಿದೆ ಅಂತ ಹೇಳಿ ಕೇಳಿದ ತಕ್ಷಣ ಅಲ್ಲಿ ಇದ್ದ ಮಂದಿ ಹ್ಮ್ ಗುಂಡಿನ ದಾಳಿ ಆಗಿದೆ ಅಂತ ನಾ ಅಲ್ಲಿ ಸ್ಪಾಟಿಗೆ ಹೋಗಿ ನೋಡಿದಾಗ ಹಾ ಅಷ್ಟೊತ್ತಿಗೆ ನಾನು ಅಲ್ಲೇ ಸ್ಪಾಟ್ ನಲ್ಲಿ ನಿಂದ್ರುವುದೊಳಗೆ ವಿಕ್ಟಿಮ್ ಏನಿದ್ದಾರೆ ಅವ್ರು ಯಾರಿಗೆ ಗುಂಡು ಬಡ್ದಿತ್ತು ಅವರಿಗೆ ದವಾಖಾನೆಗೆ ತಗೊಂಡು ಹೊಡ್ತಿದ್ರು. ಅಲ್ರಿ ಸರ್, ನಮ್ಗೆ ಆಶ್ಚರ್ಯ ಆಗೋದು ಕೋರ್ಟ್ ಆವರಣ ಅಂತೀರಿ, ಜನ ಅಷ್ಟೊಂದ್ ಜನ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಪೊಲೀಸ್ ಇರ್ತಾರೆ, ಹೆಂಗ್ರಿ ಸರ್ ಒಬ್ರು ಬಂದು ಗುಂಡು ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಬೇಗ ಅಂದ್ರೆ ಹೆಂಗ್ರಿ ಸರ್? ಇಲ್ಲ, ಅದು ನಾನ್ ಹೆಂಗ್ ಹೇಳಿಕ್ ಆಗ್ತದೆ ಸರ್, ಈಗ ಆಕ್ಚುಲಿ ಕೋರ್ಟ್ ಆವರಣದೊಳಗೆ ಆಗಿದ್ದ ಬಗ್ಗೆನೆ ಇದು ದಿಸ್ ಇಸ್ ಫಸ್ಟ್ ಟೈಮ್ ಇಂದ ನಮ್ ಬಿಜಾಪುರ್ ಕೋರ್ಟ್. ಅಲ್ಲ, ಅಷ್ಟು ಈಸಿನಾ ಸರ ಬಂದು ಹೊಟ್ಟೋಗೋದು, ಯಾರಿಗೂ ಗೊತ್ತಾಗ್ತದಂಗ ಅಷ್ಟೊಂದು ಈಸಿನಾ ಸರ? ಇಲ್ಲ, ಏನಾಗ್ತಿದೆ ಸರ್, 10:30 ಫ್ರಮ್ ದ ಮಾರ್ನಿಂಗ್ 10:30 to 11 hours 11 hours ಕೋರ್ಟ್ ಕಾಲ್ಔಟ್ ಇರ್ತದ. ಹಾ ಸರ್. ಯಾವುದೇ ವ್ಯಕ್ತಿದ ಕೇಸ್ ಇದ್ದು ಅಂದ್ರೆ ಅವರು 11 ಗಂಟೆಗೆ ಕೋರ್ಟ್ ನಲ್ಲಿ ಹಾಜರಿರ್ಬೇಕು ಅಂತ ಇರ್ತದ. ಅವಾಗ ಯಾರು ಬಂದಿರ್ತಾರ, ಯಾರು ಹೋಗಿರ್ತಾರ, ಯಾರಿಗೂ ಯಾರ್ದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಯಾರು ಕೋರ್ಟಿಗೆ ಬಂದಿರ್ತಾರ ಅವರು ನ್ಯಾಯ ಪಡ್ಕೊಳ್ಳಿ ಸಲುವಾಗಿ ಬಂದಿರ್ತಾರ. ಅಂತದ್ರೊಳಗ 10:30 11 ರಶ್ ಬಹಳ ಇರ್ತದೆ ಸರ್ ಕೋರ್ಟ್ ನಲ್ಲಿ. ಅದೇ ಆಶ್ಚರ್ಯ ಸರ್, ಅಷ್ಟು ರಶ್ ಅಲ್ಲಿ ಹೆಂಗೆ ಎಸ್ಕೇಪ್ ಆಗ್ಬಿಡ್ತಾರೆ ಅಂತ ಸರ್? ಈಗ ಅದು ಗುಂಡು ಹಾಕಿದ್ಮೇಲೆ ಸರ್, ಯಾರೋ ಗುಂಡು ಹೊಡಿತಾರೆ ಅಂದ್ಮೇಲೆ ಜೋರಾಗಿ ಶಬ್ದ ಬರುತ್ತೆ, ಆ ಜಾಗದಲ್ಲಿ ಎಲ್ಲ ಓಡೋಗ್ತಾರೆ, ಡಿಸ್ಟರ್ಬ್ ಆಗ್ಬಿಡ್ತಾರೆ. ಬಟ್ ಆ ವ್ಯಕ್ತಿ ಅಷ್ಟು ಬೇಗ ಎಸ್ಕೇಪ್ ಆಗೋಕ್ ಸಾಧ್ಯ ಆಗುತ್ತಾ ಅಂತ ಸರ್? ಇಲ್ಲ, ಈಗ ಹ್ಯಾಂಗ್ ನಾವ್ ಹೇಳಲಿಕ್ಕೆ ಬರ್ತದೆ ಸರ್, ಈಗ ಗುಂಡ ನಡೆದಿದೆ ಅಂತಂದ್ರೆ ಯಾರು ತಮ್ಮ ಜೀವಕ್ಕ ಅಂಜಿ ಅವರು ಓಡೋದು ಸಹಜ ಅಲ್ಲ ಸರ್. ಮತ್ತ ಯಾರಿಗೆ ಎಕ್ಸ್ಪೆಕ್ಟೇಷನ್ ಮಾಡಕ್ಕ ಬರುದಿಲ್ಲ. ಕರೆಕ್ಟ್ ಏನ್ ಮಾಡಬಹುದು, ಯಾವ ವ್ಯಕ್ತಿ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಹ್ಯಾಂಗ್ ಹೇಳಿಕ್ ಬರ್ತದ ಸರ್? ಓಕೆ, ಈಗ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರಿ ಸರ್, ಹೆಂಗಿದ್ದಂತವನು? ಇಲ್ಲ, ನಾನು ಅದನ್ನ ಕೇಳಿಲ್ಲ. ನಾನು ಇಮಿಡಿಯೇಟ್ ಅದು ಪೊಲೀಸ್ ವಿದಿನ್ 5 minutes ನಲ್ಲಿ ಜಲನಗರ್ PSI ಅವರು ಬಂದ್ರು. ಅಲ್ಲೇ ಇರ್ತಾರೆ. ಅಲ್ಲ, ಈಗ ಅವರು ಇಬ್ರಿದ್ರ ಗ್ಯಾಂಗ್ ಇತ್ತ, ಹೆಂಗೆ ಅಂತ ಸರ್? ಏನಿತ್ತು ನಾನ್ ನೋಡಿಲ್ಲ ಸರ್. ಅವರು ಯಾರಿದ್ರು ವಿಕ್ಟಿಮ್ನು ನಮಗೂ ಗೊತ್ತಿಲ್ಲ, ಆಕ್ಸಿಡೆಂಟ್ ಯಾರು ಹೊಡೆದಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಸರ್. ಅಲ್ಲಿ CCTV ಕ್ಯಾಮ್ರಾ ಐತ್ರಿ ಸರ್ ಸುತ್ತಮುತ್ತ? ಇಲ್ಲ, ಕೋರ್ಟ್ ನಲ್ಲಿ ನಮ್ದು CCTV ಇಲ್ಲ ಸರ್. ಅಯ್ಯೋ. ಆಲ್ರೆಡಿ ಅದರದ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ನಮ್ಮ DG ಅವರು ಅದರ ರಿಕ್ವೆಷನ್ ಕೊಟ್ಟಿದ್ದಾರೆ. ಇನ್ನು ಅದು ನಮ್ಮ ಹೈಕೋರ್ಟ್ ದಿಂದ ಬರ್ತದೋ ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ದಿಂದ ಬರ್ತಿಲ್ಲ. ಅದರ ಪ್ರೊಸೆಸ್ ಅಂದ್ರೂ ನಡೆದ CCTV ಅಳವಡಿಸುವ ಅದಿದ್ದಿದ್ರಿ ಒಂದ್ ಸ್ವಲ್ಪ ಗೊತ್ತಾಗ್ಬಿಡ್ತಿತ್ತೇನ ಸರ್? ಹೌದೌದು, CCTV ಇದ್ರೆ ಬಹುಶಃ ಗೊತ್ತಾಗ್ಬೋದಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ವಕೀಲರಾದಂತಹ ಖಾದ್ರಿ ಅವರು ಆ ಕ್ಷಣಕ್ಕೆ ಎಂಟ್ರಿ ಕೊಡ್ತಾರೆ, ಉತ್ತರದ ಬಾಗಿಲ ಮೂಲಕ. ಆದರೆ ಇದು ದಕ್ಷಿಣ ಬಾಗಿಲಲ್ಲಿ ಇದು ನಡೆದಿರೋದು ಅಂತ ಅವರ ಪ್ರಕಾರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಾಗಪ್ಪ ಹರಿಜನ್ ಹತ್ಯೆಗಾಗಿ ದುಷ್ಕರ್ಮಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ರಂತೆ. ಯಾಕೆಂದ್ರೆ ಅವನು ಹೇಗೆ ಬರ್ತಿದ್ದ ಚಲನವಲನ, ಬೆಳಗ್ಗೆ ಸುಮಾರು 9:03 ಸುಮಾರಿಗೆ ಆ ಅಂತಕರ ಆಗ್ಲೇ ಒಳಗೆ ಬಂದು ಸೆಟ್ಲ್ ಆಗಿದ್ರು ಸೌತ್ ಗೇಟ್ ಅಲ್ಲಿ, ಸದರ್ನ್ ಗೇಟ್ ನಲ್ಲಿ ಪಲ್ಸರ್ ಬೈಕ್ ನಲ್ಲಿ ಬಂದು ಆ ದುಷ್ಕರ್ಮಿಗಳ ತಂಡ ವೇಟ್ ಮಾಡ್ತಿದ್ರು ಬಾಗಪ್ಪ ಹರಿಜನ ಬರೋದಕ್ಕೆ. ದ ಮೊಮೆಂಟ್ ಸುಮಾರು 10:40 10:45 ಈ ಟೈಮ್ ನಲ್ಲಿ ಆತ ಒಳಗೆ ಬರ್ತಿದ್ದ ಹಾಗೇನೆ ಇಮಿಡಿಯೇಟ್ ಆಗಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 4 ರಿಂದ 5 ಸುತ್ತು ಗುಂಡು ಹಾರಿಸಿದ್ದಾರೆ ಅನ್ನೋ ಮಾಹಿತಿ. ಶಾರ್ಪ್ ಶೂಟರ್ಸ್ ಇಂದ ಇದು ನಡೆದು ಹೋಗಿದೆ, ತಕ್ಷಣ ಪರಾರಿಯಾಗಿದ್ದಾರೆ. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್.